ಮತ್ತೊಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕುರ್ಚಿ ಚರ್ಚೆ ಮತ್ತೆ ಸ್ಫೋಟಗೊಂಡಿದೆ. ಅರಸು ದಾಖಲೆ ಮುರಿದು ಸಿದ್ದರಾಮಯ್ಯನವರು ದಿನ ಕಳೆಯುವಷ್ಟರಲ್ಲೇ ಅಚ್ಚರಿಯ ಹೇಳಿಕೆ ಕೊಟ್ಟಿರೋದು ಕುತೂಹಲಕ್ಕೂ ಕಾರಣ ಆಗಿದೆ. ಇತ್ತ ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ ಎನ್ನುತ್ತಲೇ ಕೊಟ್ಟ ಮಾತಿನ ವಿಚಾರವನ್ನ ಮತ್ತೆ ನೆನಪಿಸಿರೋದು ಡಿಕೆ ಶಿವಕುಮಾರ್ ಅವರು ಕುರ್ಚಿ ಕಿಚ್ಚನ್ನ ಹೆಚ್ಚಿಸಿದೆ. ದೀರ್ಘಾವಧಿ ಸಿಎಂ ದಾಖಲೆ ಬೆನ್ನಲ್ಲೇ ಶುರುವಾಯಿತು ಕುರ್ಚಿ ದಂಗಲ್. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಎಂದ ಸಿದ್ದು. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಮತ್ತೆ ಕೊಟ್ಟ ಮಾತು ನೆನಪಿಸಿದ ಡಿಕೆ. ಅರ್ಧ ಅಧಿಕಾರವೆಂದು ಹೇಳಿಲ್ಲ ಎಂದ ಸತೀಶ್. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು. ನಿನ್ನೆ ದಾಖಲೆ, ಇಂದು ದಂಗಲ್. ನಿನ್ನೆ ವಿಶ್ವಾಸ, ಇವತ್ತು ಅಳಿವು ಉಳುವಿನ ಪ್ರಶ್ನೆ. ಹಾವೇರಿಯಲ್ಲಿಂದು ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಕಾರ್ಯಕ್ರಮವಿತ್ತು. ಕಾರ್ಯಕ್ರಮಕ್ಕೆ ಜೊತೆಯಾಗಿ ಬಂದು ಕಾರ್ಯಕ್ರಮ ಮುಗಿಸಿದ ಸಿಎಂ, ಡಿಸಿಎಂ ಜೊತೆಯಾಗೇ ತೆರಳಿದ್ರು. ಕಾರ್ಯಕ್ರಮನು ಯಶಸ್ವಿಯಾಗಿ ಮುಗಿತು. ಆದ್ರೆ ಬಂದು ಹೋದ ನಡುವೆ ನಡೆದ ರಾಜಕಾರಣ ಕುರ್ಚಿ ಕಿಚ್ಚನ್ನ ಹೆಚ್ಚಿಸಿತು. ಎಸ್, ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ದೀರ್ಘಾವಧಿ ಆಡಳಿತದ ದಾಖಲೆ ಮುರಿದ ಸಿಎಂ ಖುಷಿಯಾಗಿ ಹಾವೇರಿಗೆ ಎಂಟ್ರಿ ಕೊಟ್ಟಿದ್ರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನೆನೆ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ ಸಿಎಂ ಇವತ್ತು ಅಚ್ಚರಿಯ ಹೇಳಿಕೆ ಕೊಟ್ರು. ಇನ್ನು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಅನ್ನೋ ಮೂಲಕ ಕುತೂಹಲ ಮೂಡಿಸಿದ್ರು. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ. ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ಸಿಎಂ ಭಾಷಣಕ್ಕೆದ್ದು ಹೋದಾಗ ಸಿಎಂ ಕೂತಿದ್ದ ಕುರ್ಚಿಯಲ್ಲಿ ಕುಳಿತ ಡಿಕೆ ಸಂಸದ ಬಸವರಾಜ ಬೊಮ್ಮಾಯಿ ಜೊತೆ ಚರ್ಚಿಸಿದ್ರು. ಇದೇ ವೇದಿಕೆಯಲ್ಲಿ ಮೈಕ್ ಮುಂದೆ ಬಂದ ಡಿಕೆ ಕೊಟ್ಟ ಮಾತನ್ನ ನೆನಪಿಸಿದ್ರು. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದಿಂದ ಹಣ ಬಂದಿಲ್ಲ ಅಂತಲೇ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂದ್ರು. ನುಡಿದಂತೆ ನಡಿಬೇಕು. ರಾಜಕಾರಣದಲ್ಲಿ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯವಲ್ಲ, ಮಾತಿನಂತೆ ಹೇಗೆ ನಡ್ಕೊಳ್ತೀವಿ ಅನ್ನೋದು ಮುಖ್ಯ ಅಂದ್ರು. ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಅತ ಡಿಕೆ ಕೊಟ್ಟ ಮಾತನ್ನ ನೆನಪಿಸಿದ್ರೆ ದಾವಣಗೆರೆಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅರ್ಧ ಅಧಿಕಾರ ಅಂತ ಎಲ್ಲಿ ಹೇಳಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಅಧಿಕಾರ ಹಂಚಿಕೆಯ ಮಾತುಕತೆಯೇ ಆಗಿಲ್ಲ ಅಂದಿದ್ದಾರೆ. ಇನ್ನು 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಜಮೀರ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾರೆ ನಾವು 5 ವರ್ಷ ಅಂತ ಲೆಕ್ಕ. ಎಷ್ಟು ಅಂತ ಯಾರು ಹೇಳಿಲ್ಲ. ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲಿ ಇಲ್ಲ, ಎಲ್ಲಿ ಹೇಳಿದಾರೆ ಹೇಳಿ. 100 200 ಯಾರು ಹೇಳಿಲ್ಲ. ಇನ್ನು ನಾವೇನು ಹೇಳೋದು? 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ. ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡೋಕ್ಕಾಗ್ತದೆ? ಹೈಕಮಾಂಡ್ ಮಾಡಬೇಕು. ನಾವು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಐ ವಿಲ್ ರಿಪೀಟ್, May 28. ಯಾಕೆ May 28 ಅಂತೇನಂದ್ರೆ ಈ ಅಸೆಂಬ್ಲಿ ಮುಗಿಯೋದು May 28ಗೆ. ಆದರೆ ಆಸ್ ಪರ್ ರೂಲ್ಸ್ May 28. ಅಲ್ಲಿವರೆಗೆ ಅವ್ರು ಮುಖ್ಯಮಂತ್ರಿ ಇರಬೇಕು, ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಅವ್ರನ್ನ ಹಾರೈಸಿದ್ದೇನೆ. ಇನ್ನು ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಪಕ್ಷವೇ ಇಲ್ಲ ಅನ್ನೋದು ಸಿಎಂ ಆಪ್ತರ ದಾಳ. ನೆನೆ ಅನಿವಾರ್ಯತೆ ದಾಳ ಉರುಳಿಸಿದ್ದ ರಾಜಣ್ಣ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂದಿದ್ರು. ಆದ್ರೆ ಈ ಮಾತಿಗೆ ಕಾಂಗ್ರೆಸ್ನಲ್ಲಿ ಭಿನ್ನರಾಗ ಎದ್ದಿದೆ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ JDS ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಇಂಥ ಹೇಳಿಕೆಗಳು ಸರಿಯಲ್ಲ.
ಬಿ ಫಾರ್ಮ್ ಬೇಕಾದಾಗ ಕಾಂಗ್ರೆಸ್ ಪಕ್ಷ ಬೇಕು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬೇಕಾದಾಗ ಕಾಂಗ್ರೆಸ್ ನಾಯಕತ್ವ ಬೇಕು, ಅವರ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಬೇಕು. ಎಲ್ಲ ಗೆದ್ದಾದ್ಮೇಲೆ ಅಧಿಕಾರ ಅನುಭವಿಸಾದ್ಮೇಲೆ ಅಥವಾ ಅನುಭವಿಸ್ತಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾರು ಅಂತ ಹೇಳೋದು ತಪ್ಪಾಗ್ತದೆ. ಯಾರೇ ಇರ್ಬೋದು ಅದು. ಅಧ್ಯಕ್ಷರಾದ್ಮೇಲೆ 140 ಸೀಟನ್ನು ತಂದಿದ್ದಾರೆ. ಎಲ್ಲರ ಅವಶ್ಯಕತೆ ಬಹಳಷ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನೋದನ್ನು ಹೇಳಬಲ್ಲೆ ನಾನು. ಇನ್ನು ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಹಿನ್ನೆಲೆ ಸಚಿವರು ಹಾಗೂ ಶಾಸಕರು ಸಿಎಂ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ಆದರೆ ವಿಪಕ್ಷ ನಾಯಕರು ಹೆಚ್ಚು ದಿನ ಇರೋದು ಸಾಧನೆಯಲ್ಲ ಅಂದ್ರು. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಸಮಾವೇಶದಿಂದ ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಹೊರಟಿರುವಂಥದ್ದು ಇದು ಯಾವುದೇ ಕಾರಣಕ್ಕೂ ಜನ ಮೆಚ್ಚೋದಿಲ್ಲ. ಈಗಾಗಲೇ ಲೋಕಲ್ ಬಾಡಿ ಎಲೆಕ್ಷನ್ಸ್ ಸಹ BJP ಜಯಬೇರಿಯನ್ನು ಪಡಿತಾ ಇದೆ. ಎಷ್ಟು ದಿವಸ ಇದ್ರು ಅನ್ನೋದು ಮುಖ್ಯ ಅಲ್ಲ, ಆ ಇದ್ದಂಥ ದಿನದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಮುಖ್ಯ. ಆ ದಾಖಲೆ ಬೇಕು. ಆ ದಾಖಲಿನಲ್ಲಿ 0 ಇದ್ದು ಎಷ್ಟು ದಿವಸ ಇದ್ದ ತಾನೇ ಏನು. ಇದೆಲ್ಲದರ ನಡುವೆ ದೆಹಲಿ ದಂಡಯಾತ್ರೆಗೆ ಸಿಎಂ DCM ತಯಾರಿ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಕರೆಗಾಗಿ ಟೀಕೆ ಕಾದಿದ್ರೆ ವೇಣುಗೋಪಾಲ್ ಸಂದೇಶದ ನಿರೀಕ್ಷೆಯಲ್ಲಿ ಸಿಎಂ ಇದ್ದಾರೆ. ರಾಹುಲ್ ಗಾಂಧಿ ಸಮಯ ನೀಡಿದ್ರೆ ಜನವರಿ 13ಕ್ಕೆ ಸಿಎಂ ದೆಹಲಿಗೆ ತೆರಳೋ ಸಾಧ್ಯತೆ ಇದ್ದು ಕುತೂಹಲ ಮೂಡಿಸಿದೆ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ. ಇನ್ನು ಪಂಚರಾಜ್ಯಗಳ ಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಜ್ಜಾಗ್ತಾ ಇದ್ದು ಚುನಾವಣೆಗೆ ವೀಕ್ಷಕರ ನೇಮಕವನ್ನ ಮಾಡಲಾಗಿದೆ. ಅಸ್ಸಾಂನ ಹಿರಿಯ ವೀಕ್ಷಕರಾಗಿ DCM DK ಶಿವಕುಮಾರ್ಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಯಾವುದು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಈ ಬಾರಿ ಅಸ್ಸಾಂ ಚುನಾವಣೆ ನಡೆಯೋದಿದೆ, ಕೇರಳ ಚುನಾವಣೆ ನಡೆಯೋದಿದೆ, ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳ ಚುನಾವಣೆ ಎಲ್ಲ ನಡೆಯೋದಿದೆ. ಸೊ ಕೇರಳದ ಹಿರಿಯ ವೀಕ್ಷಕರನ್ನಾಗಿ KJ ಜಾರ್ಜ್ ಅನ್ನ ನೇಮಕ ಮಾಡಲಾಗಿದೆ. AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಈ ನೇಮಕ ಆದೇಶವನ್ನ ಹೊರಡಿಸಿದ್ದಾರೆ.